ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ನ್ಯೂ ವ್ಲಾಗ್. ಇವತ್ತು ನಾವು ನಮ್ಮ ರಿಲೇಷನ್ಸು ಎಲ್ಲರೂ ಹಂಪಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಹಂಪಿಯಲ್ಲಿ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಅಂದರೆ ಸ್ಟೋನ್ ಚಾರೆಟ್ಟು, ವಿಜಯ ವಿಠಲ ದೇವಸ್ಥಾನ. ಫಸ್ಟ್ ಅದನ್ನೇ ನೋಡೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ವಿಜಯ ವಿಠಲ ದೇವಸ್ಥಾನ, ಸ್ಟೋನ್ ಚಾರೆಟ್ಟು ಅಂದರೆ 50 ರೂಪೀಸ್ ನೋಟಲ್ಲಿ ನೀವೇನು ನೋಡ್ತೀರಲ್ಲ, ಸೊ ಅದೇ ಮಾನ್ಯುಮೆಂಟ್ ಪ್ಲೇಸ್ ನಾವು ಹೋಗ್ತಿರೋದು ಇವಾಗ. ನಾನಂತರೂ ಸಣ್ಣೋಳಿದ್ದಾಗಿಂದನೂ ಹೋಗ್ತೀನಿ. ಹಿಸ್ಟ್ರಿನ ಎಷ್ಟು ಸರಿ ಕೇಳಿದ್ರೇನು ಬೇಜಾರೇ ಆಗಲ್ಲ. ಹಂಪಿಯಲ್ಲಿ ಪ್ರತಿಯೊಂದು ಕಲ್ಲಲ್ಲಿ ಕತೆ ಇದೆ ಅಂತಾರೆ, ಅದು ನಿಜಾನೇ. ಪ್ರತಿಯೊಂದು ಕಂಬೆಯಲ್ಲಿ, ಸೀಲಿಂಗ್ಸಲ್ಲಿ, ಡೋರ್ ಎಂಟ್ರೆನ್ಸಲ್ಲಿ ಪ್ರತಿಯೊಂದರಲ್ಲೂ ನೀಟಾಗಿ ಸ್ಟೋರಿನ ಹೇಳ್ತಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸುಮ್ಮನೆ ಹಾಗೆ ಹೋಗಿ ನೋಡ್ಕೊಂಡು ಬಂದ್ವಿ ಅಂತಂದರೆ ಏನು ಅರ್ಥನೇ ಆಗಲ್ಲ. ಆದರೆ ಅದೇ ಒಂದು ಗೈಡ್ನ ಹೈಯರ್ ಮಾಡಿ ಹಿಸ್ಟ್ರಿನ ಕೇಳಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಕೂಡ ಯಾವಾಗಾದರೂ ಗೈಡ್ನ ಹೈಯರ್ ಮಾಡಿ ಹಿಸ್ಟ್ರಿನ ಕೇಳಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ವಿಠಲ ಟೆಂಪಲ್ಗೆ ಡೈರೆಕ್ಟಾಗಿ ಹೋಗೋಕ್ಕೆ ದಾರಿ ಏನಿಲ್ಲ. ಹೋಗಬೇಕಂದ್ರೆ ಬೈ ವಾಕ್ ಹೋಗ್ಬೋದು. ಯಾವುದೇ ವೆಹಿಕಲ್ಸ್ ಅಲೋ ಇರೋದಿಲ್ಲ. ಯಾಕಂದರೆ ಮಾನ್ಯುಮೆಂಟ್ಸ್ ಎಲ್ಲ ತುಂಬ ಹಾಳಾಗ್ತಿದೆ ಅಂತ ಹೇಳಿಬಿಟ್ಟು ಈ ಥರ ಬ್ಯಾಟ್ರಿ ವೆಹಿಕಲ್ನ ಮಾಡಿದ್ದಾರೆ. ಸೊ ನಾನಂತರೂ ಫಸ್ಟ್ ಟೈಮ್ ಈ ಥರ ಟ್ರೈನಲ್ಲಿ ಹೋಗ್ತಾ ಇರೋದು. ವಿಠಲ ಟೆಂಪಲ್ಗೆ ಯಾವಾಗಲೂ ಹೋದರೆ ಬ್ಯಾಟ್ರಿ ಆಟೋ ಅಲ್ಲಿ ಹೋಗ್ತೀವಿ. ಬ್ಯಾಟ್ರಿ ಟ್ರೈನಲ್ಲಿ ಹೋಗಿರೋದು ಇದೇ ಫಸ್ಟ್ ಟೈಮು. ಆ ಕಡೆ ಈ ಕಡೆ ವ್ಯೂನ ಎಂಜಾಯ್ ಮಾಡಿಕೊಂಡು ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇದಂತರೂ ನಮಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನಿಸ್ತು. ಹಳೆ ಕಾಲದಲ್ಲೆಲ್ಲ ಈ ಟೆಂಪಲ್ಸು ಎಡ್ಯುಕೇಷನ್ ಸಿಸ್ಟಮ್ ಆಗಿರ್ತಿತ್ತಂತೆ. ಏನಾದರೂ ನಾಲೆಡ್ಜ್ ಬೇಕು ಅಂತಂದರೆ ಟೆಂಪಲಿಂದನೇ ಪಡಿಬೋದಾಗಿತ್ತಂತೆ. ಬಟ್ ಈಗ ಗೂಗಲ್ಲು, ಯೂಟ್ಯೂಬು, ಅದು ಇದು ಅಂತ ಹೇಳಿಬಿಟ್ಟು ಎಷ್ಟೊಂದು ಇದೆ. ಸೊ ಆಗಿನ ಕಾಲದಲ್ಲಿ ಜಾಸ್ತಿ ಯಾರಿಗೂ ಓದಲಿಕ್ಕೂ ಬರ್ತಿರಲಿಲ್ಲ. ಸೊ ಹಾಗಾಗಿ ತುಂಬ ಕಷ್ಟಪಟ್ಟು ಟೆಂಪಲ್ಸ್ ಎಲ್ಲ ನಿರ್ಮಾಣ ಮಾಡಿ ಬೇರೆಯವ್ರಿಗೆ ಎಡ್ಯುಕೇಷನ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಕಷ್ಟಪಡ್ತಿದ್ರಂತೆ. ಇದು ಎಷ್ಟು ಮಟ್ಟಿಗೆ ಸತ್ಯ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾವಂತರೂ ಚಿಕ್ಕವರಿದ್ದಾಗಿಂದನೂ ಎಲ್ಲ ಟೆಂಪಲ್ಸ್ಗೆ ಫ್ರೀಯಾಗಿ ಒಳಗಡೆ ಹೋಗ್ತೀವಿ. ಯಾಕಂದರೆ ನಾವು ಲೋಕಲೈಟ್ಸ್ ಆಗಿರೋದ್ರಿಂದ, ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿರೋದ್ರಿಂದ ನಮಗೆ ಫ್ರೀಯಾಗಿ ಒಳಗಡೆ ಬಿಡ್ತಾರೆ. ಬಟ್ ಇದೇ ಫಸ್ಟ್ ಟೈಮು ನಾವು ಟಿಕೆಟ್ ತೊಗೊಂಡು ಒಳಗೆ ಹೋಗಿರೋದು. ಅಲ್ಲಿ ಒಂದು ಇಶ್ಯೂ ಕ್ರಿಯೇಟ್ ಆಯಿತು. ಯಾರೋ ಬೇರೆಯವರೊಬ್ಬರು ಬಂದು ಫ್ರೀಯಾಗಿ ಒಳಗಡೆ ಬಿಡಿ ಅಂತ ಜಗಳ ಆಡ್ತಿದ್ರು. ಸೊ ಹಾಗಾಗಿ ನಮ್ಮನ್ನು ನೋಡಿ ಎಲ್ಲಿ ಮತ್ತೆ ಜಾಸ್ತಿ ಆಗಿಬಿಡುತ್ತೇನೋ ಅಂಥೇಳಿ ಟಿಕೆಟ್ನ ತಂದು ಟಿಕೆಟ್ ತೋರಿಸಿ ಒಳಗಡೆ ಹೋಗ್ಬಿಟ್ವಿ ಸೈಲೆಂಟಾಗಿ. ನಾನು ನನ್ನ ಕೋ ಸಿಸ್ಟರು ಟ್ವಿನ್ನಿಂಗ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ವಿ. ಮುಂಚೆನೇ ಡ್ರೆಸ್ನ ತರಿಸ್ಕೊಂಡಿದ್ವಿ. ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ದಿ ಮನ್ಹಾ ಕಲೆಕ್ಷನ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅಲ್ಲಿ ನಾವಿಬ್ಬರು ಈ ಡ್ರೆಸ್ನ ಆರ್ಡರ್ ಮಾಡ್ಕೊಂಡ್ವಿ. ಬೇರೆ ಇನ್ಸ್ಟಾಗ್ರಾಮ್ ಪೇಜಸ್ಗೆ ಕಂಪೇರ್ ಮಾಡಿದರೆ ಇವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಡ್ರೆಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಅನಿಸ್ತು ನನಗೆ. ಅಲ್ಲಿ ವಿಜಯ ವಿಠಲ ದೇವಸ್ಥಾನದಲ್ಲಿ ನಾವು ಗೈಡ್ನ ಹೈಯರ್ ಮಾಡಿ ಕಂಪ್ಲೀಟ್ ಹಿಸ್ಟ್ರಿನ ಕೇಳಿದ್ವಿ. ತುಂಬಾ ಚೆನ್ನಾಗಿ ಅನಿಸ್ತು. ಅಲ್ಲಿ ಒಬ್ಬ ಕೊರಿಯನ್ ಸಿಕ್ಕರು ನಮಗೆ. ಅವ್ರ ಜೊತೆ ಒಂದಿಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ಅಲ್ಲಿಂದ ನಾವು ಹೊರಟು ಮಾಲಿವಂತಕ್ಕೆ ಬಂದಿರೋದು. ಈ ಪ್ಲೇಸ್ ಅಂತ ನನಗೆ ಪರ್ಸ್ನಲಿ ತುಂಬಾ ಇಷ್ಟ. ಟೆಂಪಲ್ ಬ್ಯಾಕ್ ಸೈಡು ಸನ್ಸೆಟ್ ಪಾಯಿಂಟ್ ಕೂಡ ಇದೆ. ತುಂಬಾ ಚೆನ್ನಾಗಿರುತ್ತೆ. ಅದು ಒಂದು ವ್ಯೂ ಪಾಯಿಂಟ್. ಮತ್ತು ರಾಮಾಯಣ ಕಾಲದ್ದೆಲ್ಲ ಹಿಸ್ಟ್ರಿ ನಡೆದಿರೋ ಸ್ಟೋರೀಸ್ ಎಲ್ಲ ಇದೆ ಇಲ್ಲಿ. ಅದನ್ನೆಲ್ಲ ಕೇಳಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆ ಹಿಸ್ಟ್ರಿ ಕೂಡ ಒಂದು ಸ್ವಲ್ಪ ಹೇಳ್ತೀನಿ ನಿಮಗೆ. ರಾಮ, ಸೀತೆ, ಲಕ್ಷ್ಮಣ ವನವಾಸದಲ್ಲಿ ಇರುವಾಗ ಹಂಪೆಗೆ ಬಂದ್ರಂತೆ. ಅವರು ಹಂಪೆಲಿ ಈ ಪ್ಲೇಸಲ್ಲಿ ಇದ್ದಾಗ ಅವರಪ್ಪ ದಶರಥ ಮಹಾರಾಜರು ತೀರ್ಕೊಂಡ್ರು ಅಂತ ಅವ್ರಿಗೆ ಸುದ್ದಿ ಬರುತ್ತಂತೆ. ಬಂದ ತಕ್ಷಣವೇ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಕಲ್ಲು ಮೇಲೆ ಅವರು ಬಿಲ್ಲನ್ನು ಹೊಡಿತಾರಂತೆ. ಹೊಡೆದ ತಕ್ಷಣವೇ ಅಲ್ಲಿ ನೀರು ಬರುತ್ತಂತೆ. ಆ ನೀರು ಇವತ್ತಿಗೂ ನಾವು ನೋಡ್ಬೋದು. ಅವರು ಪೂಜೆ ಎಲ್ಲ ಅಲ್ಲಿ ನೀರಲ್ಲಿ ಅಲ್ಲಿ ಮಾಡ್ಕೋತಾರಂತೆ. ಸೊ ಅದೆಲ್ಲ ಇವಾಗಲೂ ಕೂಡ ನೋಡ್ಬೋದು ನಾವು. ಸೊ ನನ್ಗೆ ಅಷ್ಟು ಗೊತ್ತು ಕತೆ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಸಹಜವಾಗಿ ಎಲ್ಲಿ ಅಳಿಲು ಈ ಥರ ಬರಲ್ಲ. ಸೊ ಇದು ನಾನು ಲೈಫಲ್ಲೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಲ್ಲಿ ಒಂದು ಸ್ವಲ್ಪ ನೀರು ಬಿದ್ದಿತ್ತು, ಅದನ್ನು ಮತ್ತೆ ಕುಡಿಲಿಕ್ಕೆ ಬರ್ತಾಯಿತ್ತು. ಸೊ ಹಾಗಾಗಿ ನಮ್ಮ ಹಸ್ಬೆಂಡು ನೀರನ್ನ ಹಾಕ್ತಿದ್ದಾರೆ. ಸೊ ಅದು ಮತ್ತೆ ಬಂದು ಆರಾಮಾಗಿ ಕೂತು ಅಲ್ಲೇ ಕುಡಿತಾ ಇತ್ತು. ಸೊ ತುಂಬ ಚೆನ್ನಾಗಿ ಅನಿಸ್ತು. ಸೊ ಹಾಗಾಗಿ ಆ ಕ್ಲಿಪ್ಪಿಂಗ್ಸು ನೀವು ನೋಡಬೇಕು ಅಂತ ಆ್ಯಡ್ ಮಾಡ್ತಾ ಇದ್ದೀನಿ. ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಸಿ ಯು. ಬೈ ಬಾಯ್.